ಬೆಟ್ಟಕ್ಕೆ ರಿಟ್ ಅರ್ಜಿ ಸಲ್ಲಿಸಿರುವ ವಿಚಾರವಾಗಿ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪರೋಕ್ಷವಾಗಿ ಗುಡುಗಿದ್ದಾರೆ. ಸದ್ಯ ಮೈಸೂರಿನಲ್ಲಿ ಮಾತನಾಡಿದ ಪ್ರಮೋದಾದೇವಿ, ಕೆಲವರು ಭೂಮಿ ಕಳೆದುಕೊಂಡ್ರೆ ಅದು ಭೂಮಿ, ನಾವು ಕಳೆದುಕೊಂಡಿದ್ದು ಭೂಮಿ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮಗೂ ಭೂಮಿಗೆ ಪರ್ಯಾಯ ಭೂಮಿ ಕೊಡಬೇಕಲ್ವಾ? ಬೇರೆಯವರು ಕೇಳಿದಾಗ ಕೊಡೋರು ನಾವು ಕೇಳಿದಾಗ ಯಾಕೆ ಕೊಡೋದಿಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಪರೋಕ್ಷವಾಗಿ ಕುಟುಕಿದ್ದಾರೆ. ಸರ್ವೆ ನಂಬರ್ 4 ಕುರುಬರಹಳ್ಳಿ ಸಿದ್ಧಾರ್ಥ ಲೇಔಟ್ ವಿಜಯ ಶ್ರೀಪುರ ಬಡಾವಣೆಗಳೆಲ್ಲವೂ ಕೂಡ ನಮ್ಮದೇ ಭೂಮಿ. ಇನ್ನು ಮೂಡ ನಮ್ಮ ಹೆಸರಿನಲ್ಲಿರುವ ಹಲವು ಭೂಮಿಯನ್ನು ವಶಪಡಿಸಿಕೊಂಡಿದೆ. ಅದು 1 ಎಕರೆ, 100 ಎಕರೆ, 1000 ಎಕರೆ ಆಗಿರಬಹುದು. ನಮಗೂ ಸರ್ಕಾರ ಪರಿಹಾರ ಕೊಡಬೇಕಲ್ವಾ ಅಂತ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಭೂಮಿಗೆ ಭೂಮಿ ನೀಡಿ ಅಂತ ಟಾಂಗ್ ಕೊಟ್ರು. ಆದರೆ ಅದರದ್ದು ಬೇರಿಂಗ್ ಪ್ರೈವೇಟ್ ಪ್ರಾಪರ್ಟಿ 1978 ಕೇಂದ್ರ ಸರ್ಕಾರದಿಂದ ಇಲ್ಲಿ ಎಲ್ಲ ರೆವಿನ್ಯೂ ಯಾರ್ಯಾರಿಗೆ ಕೊಡಬೇಕು ಚೀಫ್ ಸೆಕ್ರೆಟರೀಸ್ ಎಲ್ಲ ರಾಜ್ಯದ ಚೀಫ್ ಸೆಕ್ರೆಟರೀಸ್ಗೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಇದನ್ನು ಕಳಿಸಿದ್ದಾರೆ, ಸರ್ಕ್ಯುಲರ್ ಕಳಿಸಿದ್ದಾರೆ. ಏನು ಅಂತಂದರೆ 26th Amendment ಹ್ಯಾಸ್ ನೋ ಬೇರಿಂಗ್ ಆನ್ ದ ಪ್ರೈವೇಟ್ ಪ್ರಾಪರ್ಟೀಸ್ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್ ಅಂತ. ಸೊ ಅದ್ರ ಪ್ರಕಾರ ಲೆಟರ್ ಪ್ರಕಾರ ಕೂಡ ಪ್ರೈವೇಟ್ ಪ್ರಾಪರ್ಟೀಸ್ ಇದರಲ್ಲಿ ಒಂದು ಜಸ್ಟ್ ಇದನ್ನು ಓದ್ತೀನಿ ಅಷ್ಟೇ. ಅಂಡರ್ ದ ಗವರ್ಮೆಂಟ್ಸ್ ಆ್ಯಂಡ್ ಮರ್ಜರ್ ಅಗ್ರಿಮೆಂಟ್ ದ ರೂಲರ್ಸ್ ವರ್ ಗ್ಯಾರಂಟೀಡ್ ಫುಲ್ ಎಂಜಾಯ್ಮೆಂಟ್, ಯೂಸ್ ಆ್ಯಂಡ್ ಓನರ್ಶಿಪ್ ಆಫ್ ದ ಪ್ರಾಪರ್ಟೀಸ್ ವಿಚ್ ದೇ ಕ್ಲೇಮ್ಡ್ as private properties as distinct from state properties. After the government of India recognized these properties as their private properties, the government of India is of the view that the Constitution 26th Amendment Act 1971 does not affect does not affect the properties which were recognized as private properties of the rulers in accordance with the settlement rule. You mean to say the entire plot is private property? Whatever is in the list inventory in the What is the total area of Chamundi property, private property ಅಂತ ಹೇಳ್ತೀರಾ? Because ಸ್ಟೇಟ್ ರಿಸರ್ವ್ ಫಾರೆಸ್ಟ್ ಅದನ್ನ ಫಾರೆಸ್ಟ್ ಅವರು ನಮ್ಮ ರಿಸರ್ವ್ ಪ್ರಾಪರ್ಟಿ ಅಂತ ಹೇಳ್ತಾರೆ. KSRTC ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಚಾಮುಂಡಿ ಡೆವಲಪ್ಮೆಂಟ್ ನೀವು ಈಗ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾರೆ. ಇಟ್ ಅಪ್ಲೈಸ್ ಟು ಎವ್ರಿವನ್, ನಾಟ್ ಓನ್ಲಿ ಟು ಡೆವಲಪ್ಮೆಂಟ್. ವಾಟ್ ಇಸ್ ದ ಏರಿಯಾ ವಿಚ್ ಇಸ್ ಡಿಕ್ಲೇರ್ಡ್ as ಪ್ರೈವೇಟ್ ಪ್ರಾಪರ್ಟಿ? ಇವತ್ತಿನ ದಿನ ಅದನ್ನ ಏರಿಯಾ ಇಲ್ಲ, ಅದು ಇನ್ಯಾವತ್ತೂ ಬರುತ್ತೆ. ಅಲ್ಲ ಮೇಡಮ್, ಯಾವ್ದಾವ್ದನ್ನ ಕ್ಲೈಮ್ ಮಾಡ್ಕೊಂಡಿಲ್ಲ ಚಾಮುಂಡಿ ಬೆಟ್ಟದಲ್ಲಿ, ಯಾವ್ಯಾವ್ದನ್ನ ಪ್ರೈವೇಟ್ ಪ್ರಾಪರ್ಟಿ ಅಂತ ಕ್ಲೈಮ್ ಮಾಡ್ಕೊಳ್ಳಾಗಿತ್ತು ಅಂತ ಯಾವ್ಯಾವುದು ಚಾಮುಂಡಿ ಬೆಟ್ಟ ಡಿವೈಡಿಂಗ್ ಮಾಡ್ತೇನೆ. ಈಗ ಚಾಮುಂಡಿ ಬೆಟ್ಟ ಕೆಲವು ಮಠಗಳು ಸೇರ್ಕೊಂಡು ಆಶ್ರಮ ಸೇರ್ಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅದು ಏನೋ ಆದೇಶ ಮಾಡಿರ್ತಾರೆ. ಅದು ಯಾವತ್ತೂ ಅದು ಮುಂದಕ್ಕೆ ರಿಸಾಲ್ವ್ ಮಾಡಬೇಕು. 72 ಮೇಡಮ್ ಕೆಲವು ಚಾಮುಂಡಿ ಬೆಟ್ಟ ಆಗ್ತದೆ. ದೆನ್ ಪ್ರಾಪರ್ಟೀಸ್ ಆರ್ ಲಿಸ್ಟೆಡ್. ಪ್ರಾಪರ್ಟೀಸ್ ಅಂತಂದರೆ ಲ್ಯಾಂಡ್ ಬಿಲ್ಡಿಂಗ್ ಇರೋದಕ್ಕೆ ಮಾತ್ರ ಇಲ್ಲಿ ಚಾಮುಂಡಿ ಬೆಟ್ಟ ಅಂತ ಹೆಡ್ಡಿಂಗು. ಅದ್ರ ಕೆಳಗಡೆ ರಾಜೇಂದ್ರ ವಿಲಾಸ್ ಪ್ಯಾಲೇಸ್ ಆ್ಯಂಡ್ the land with other buildings connected with it, the gardens and the grounds surrounding the area from which the barbed wire ಗೃಹ ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಜಿ ಪರಮೇಶ್ವರ್ ಕೋಪ ಸಾಧವೂ ಹೌದು ಮತ್ತು ಸಹಜವೂ ಹೌದು. ಸದ್ಯ ಇಂದು ಜಿ ಪರಮೇಶ್ವರ್ ತುಮಕೂರು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ 24-25ನೇ ಸಾಲಿನ ಮೊದಲ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಇನ್ನು ಸಭೆಯಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹಾಗೆ ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ ಜೊತೆ ಜಿಲ್ಲೆಯ ಹಲವಾರು ಅಧಿಕಾರಿಗಳು ಭಾಗಿಯಾಗಿದ್ರು. ಸಭೆ ಆರಂಭವಾಗಿ ಎಷ್ಟೋ ಸಮಯದ ನಂತರ ಒಬ್ಬ ಅಧಿಕಾರಿ ಸಭಾಂಗಣದೊಳಗೆ ಬಂದು ಖಾಲಿ ಇರುವ ಆಸನದತ್ತ ನುಸುಳುವುದು ಪರಮೇಶ್ವರ್
ಪರಮೇಶ್ವರ್ ಕಣ್ಣಿಗೆ ಬಿದ್ದಿದೆ. ಅದಾಗಲೇ ಕೊಂಚ ಗರಂ ಆಗಿದ ಸಚಿವ ತಡವಾಗಿ ಬಂದ ಅಧಿಕಾರಿಯ ಮೇಲೆ ಏಕವಚನದಲ್ಲೇ ರೇಗಾಡೋದಕ್ಕೆ ಆರಂಭಿಸಿದ್ರು. ಇನ್ನು ಅವರನ್ನ ಮುಂದಕ್ಕೆ ಕರೆಸಿ ಮನಸ್ಸಿಗೆ ಬಂದಾಗೆ ಬರೋದಕ್ಕೆ ಇದೇನು ಗೋಪಾಲಪ್ಪನ್ ಛತ್ರನ ಅಂತ ಕರೆದಿದ್ರು. ಅಲ್ಲದೆ ಅಧಿಕಾರಿ ಏನೇನೋ ಸಮಜಾಯಿಸಿ ಹೇಳೋ ಪ್ರಯತ್ನಿಸ್ತಾ ಇದ್ರು. ಪರಮೇಶ್ವರ್ ಯಾವುದನ್ನೂ ಕೂಡ ಕಿವಿಗೆ ಹಾಕಿಕೊಳ್ಳಲಿಲ್ಲ. ಸಚಿವನಿಂದ ಚೆನ್ನಾಗಿ ಉಗಿಸ್ಕೊಂಡು ಬಳಿಕ ಹ್ಯಾಪು ಮೊರೆ ಹಾಕೊಂಡು ಅಧಿಕಾರಿ ತಮ್ಮ ಸ್ಥಳಕ್ಕೆ ವಾಪಸ್ಸಾದ್ರು. KPSC ಶಾಲೆಗಳಿಂದ ವೆರಿ ಗುಡ್ ಪ್ರಪೋಸಲ್ ಐ ಆಮ್ ಸಜೆಸ್ಟಿಂಗ್ ಟು ದ ಗವರ್ನಮೆಂಟ್. ಇಲ್ಲ ಮಾಡ್ತೀವಿ. ನಾವು ಕೇಳಿದಷ್ಟು ನೀವು ಶಾಲೆಗಳನ್ನ KPSC ಅಪ್ರೂವ್ ಮಾಡಿ ಬಿಲ್ಡಿಂಗ್ ನಾವು ಕಟ್ತೇವೆ, ಇನ್ಫ್ರಾಸ್ಟ್ರಕ್ಚರ್ ನಾವು ಕೊಡ್ತೀವಿ, ಮೇಂಟೆನೆನ್ಸ್ ನಿಮ್ಮ ಕಡೆಯಿಂದ ಮಾಡ್ಕೊಡ್ತೇವೆ. ಅದಕ್ಕಾಗಿ ನೀವು ಪ್ರಪೋಸಲ್ ಮಾಡ್ತಿದ್ದಾರೆ. ಇನ್ನೊಂದು ಸಜೆಷನ್ ಏನಂದ್ರೆ, ಈಗ ನೀವು ಮಕ್ಕಳಿಗೆ ಕ್ಯಾಮೆರಾ ಹಾಕಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೇಸ್ ರೆಕಗ್ನಿಷನ್ ಅಂತ ಹೇಳಿದ್ದೀನಿ, ಮಕ್ಕಳಿಗೆ ಫೇಸ್ ರೆಕಗ್ನಿಷನ್ ಅಟೆಂಡೆನ್ಸ್ ಇಟ್ ಇಸ್ ವೆರಿ ಗುಡ್ ಥಿಂಗ್. ಈಗಾಗಲೇ ಯೂನಿವರ್ಸಿಟಿ ಲೆವೆಲ್ನಲ್ಲೆಲ್ಲ ಮಾಡ್ತಿದ್ದಾರೆ. ಟೀಚರ್ಸ್ಗಳಿಗೆ ಎವ್ಯಾಲ್ಯೂಯೇಷನ್ ಆಗುತ್ತೆ. ಟೀಚರ್ಸ್ ನೀವು ಪರ್ಫಾರ್ಮೆನ್ಸ್ ಅಪ್ರೈಸಲ್ ತಂದೆ ಹೋದ್ರೆ ನಾವು ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾ ಇದ್ದೀವಿ. ಐ ಥಿಂಕ್ ಟೀಚರ್ಸ್ ಆರ್ ದಿ ಹೈಲಿ ಪೇಡ್ ಇನ್ ದಟ್ ಕ್ಯಾಟಗರಿ. ಅದರಿಂದ ನೀವು ಅವರಿಗೆ ಪರ್ಫಾರ್ಮೆನ್ಸ್